ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಡೆದಂತಹ ಪ್ರಕರಣಕ್ಕೆ 5 ದಿನದಲ್ಲಿ ಆರೋಪಿಗಳನ್ನ ತಮಿಳ್ನಾಡಿಗೆ ಹೋಗಿ ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂತು. ಆದರೆ ಇವತ್ತು 5 ದಿನ ಆದ್ರೂ ಒಬ್ಬ ಆರೋಪಿನೇ ಆಗಿರ್ಬೋದು, ಯಾರನ್ನೇ ಆಗಿರ್ಬೋದು, ತರದೇ ಇರೋದು ಇದೊಂದು ಪೊಲೀಸ್ ಇಲಾಖೆಯ ವಿಪರೀತ ವೈಫಲ್ಯ ಕಾಣ್ತಾ ಇದೆ ಅನ್ನೋದು ಒಂದಾಗಿರ್ತದೆ. ಇಲ್ಲಾಂದ್ರೆ ಪೊಲೀಸ್ ಇಲಾಖೆ ಮೇಲೆ ಯಾವುದೇ ಒಂದು ರಾಜಕಾರಣಿಯ ಕೈವಾಡ ಇರ್ಬೋದು ಅನ್ನೋದು ನಮಗೆ ಇದರಲ್ಲಿ ಎದ್ದಿ ಕಾಣಿಸ್ತಾ ಇದೆ. ಆದರೆ ನಾವು ಅಲ್ಲಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆದಂತಹ ಅವ್ರ ಹೆಸರು ಮರ್ತೋಗಿದೆ, ಸರ್ಕಲ್ ಇನ್ಸ್ಪೆಕ್ಟ್ರು ಒಬ್ಬ ನಮ್ಮ ಕಾರ್ಮಿಕ ಮುಖಂಡರ ಮೇಲೆ ವಿಡಿಯೋ ಮಾಡ್ತಾ ಇದೆಯಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊಡೆದು ಅವ್ರ ಮೇಲೆ ಹಲ್ಲೆ ಮಾಡವ್ರೆ. ಇವೆಲ್ಲ ನೋಡಿದ್ರೆ ಪೊಲೀಸ್ ಇಲಾಖೆ ಒಂದ್ ರೀತಿ ಗುಂಡಾಗಿರಿ ಮಾಡ್ತಾ ಇದೆ ಅನ್ನೋದು ನನ್ಗೆ ಕಾಣಿಸ್ತಾ ಇರೋದು. ಅಲ್ಲಿ ಯಾರು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಮೇಡಮ್. ಹೋಗ್ತು ಅಂತಂದ್ರೆ ಅವ್ರ ಕೊಲೆ ಆಗಿದೆ ಅಂತೇಳಿ ಅಂತಾರೆ, ಸೂಸೈಡ್ ಆಗಿದೆ ಅಂತ ಹೇಳ್ತಾರೆ. ನಾವ್ ಹಂಗೆ ಹೇಳೋಣ? ನಾವು ಕಣ್ಣಾರೆ ನೋಡಿದೀವಿ ಮೇಡಮ್. ನಾನ್ ಬಟ್ಟೆ ಹಾಕಿದೀನಿ, ಆ ಮಗು ಮೇಲೆ ಪರಿಚಿರ ಕಲೆಗಳಿತ್ತು, ತಲೆಗೆ ಹೊಡೆದಿದ್ರು, ಕಾಲನ್ನ ಮುರಿದಿದ್ರು, ಕೈಯನ್ನ ಮುರಿದಿದ್ರು, ಅವ್ರಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ರು ಆ ಮಗುಗೆ ಅಂತೇಳಿ ಎಷ್ಟೇ ಸಾರಿ ಹೇಳಿದ್ರು ನಮ್ಗೆ ಪೊಲೀಸ್ನವರು ಸುಳ್ಳು ಹೇಳಿಕೆಯನ್ನ ಕೊಡಿ ಅಂತೇಳಿ ನಮ್ಮನ್ನ ಬಲವಂತ ಮಾಡ್ತಾರೆ ಅನ್ನುವಂತ ಆ ಸಾರ್ವಜನಿಕರ ಹೇಳಿಕೆಯನ್ನ ನಾವು ನೋಡಿದ್ವಿ. ಮತ್ತೆ ನಮ್ಮ ಸಂಘಟನೆಯವ್ರ ಮೇಲೆ ಹಲ್ಲೆಯನ್ನ ಮಾಡ್ತಕ್ಕಂಥದ್ದು, ನೀವು ವಿಡಿಯೋ ಮಾಡಬೇಡಿ, ನಮ್ಮ ಕಾರ್ಮಿಕ ಸಂಘಟನೆ ಮುಖಂಡರ ಮೇಲೆ ಮೊಬೈಲ್ ಕಿತ್ಕೊಳ್ತಕ್ಕಂಥದ್ದು, ಮಹಿಳೆಯರು ಅನ್ನುವಂತ ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಮಟ್ಟಕ್ಕೆ ಆ ಪೊಲೀಸ್ ಇಲಾಖೆ ಅಲ್ಲಿ ಹೋಗಿರ್ತಕ್ಕಂಥದ್ದು, ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥ ಪೊಲೀಸ್ ಇಲಾಖೆ ಭಕ್ಷಕರ ತರ, ರಾಕ್ಷಸರ ತರ ವರ್ತನೆಯನ್ನ ಮಾಡ್ತಾ ಇದ್ರು. ವಿಡಿಯೋ ಮಾಡೋದು ತಪ್ಪೇನೋ?